ನಮಸ್ತೆ, ನನ್ನ ಹೆಸರು ತಾರಾನಾಥ್ ಅಂತ ಹೇಳ್ಬಿಟ್ಟು. ಇವತ್ತು ಮರ್ಮ ಕಲೀಲಿಕ್ಕೆ ನಾಣಿ ಸರ್ ಹತ್ರ ಬಂದಿದ್ದೀವಿ. ನಾಣಿ ಸರ್ ನನಗೆ ಸುಮಾರು ಮೋರ್ ದೆನ್ 5 ವರ್ಷದಿಂದ ಗೊತ್ತು. 5 ವರ್ಷದಲ್ಲೂ ನಾನು ಸುಮಾರು ಸತಿ ಕೇಳಿದ್ದೆ, ಮರ್ಮ ಹೇಳ್ಕೊಡಿ ಸರ್, ಮರ್ಮ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು. ಬಟ್ ಇವತ್ತು ಆ ದಿನ ಬಂದಿದೆ. ಇವ್ರದ್ದು ಮರ್ಮ ಎಷ್ಟು ಶಾರ್ಪ್ನೆಸ್ ಇದೆ ಅಂತಂದ್ರೆ ವಿದಿನ್ ಅರ್ಧ ಗಂಟೆ, ಕಾಲ್ ಗಂಟೆ ಒಳಗೆ ಅದು ಎಂತದೇ ಇಶ್ಯೂಸ್ ಇರ್ಲಿ ಬಾಡಿಲಿ, ಇವನ್ ಕೈ ನೋವು ಇರ್ಲಿ, ಸರ್ವಿಕಲ್ ಸ್ಪಾಂಡಿಲಿಸ್ ಇರ್ಲಿ ಅಥವಾ ಲಂಬರ್ ಸ್ಪಾಂಡಿಲಿಸ್ ಯಾವ್ದಾರ ಇರ್ಲಿ, 10 ನಿಮಿಷ ಅದು 15 ನಿಮಿಷ ರಿಪೇರಿ ಮಾಡ್ತಾರೆ. ಅಷ್ಟು ಅಂದ್ರೆ ಅಷ್ಟು ಕ್ಲೀನ್ ಉಂಟು, ಅಷ್ಟು ಶಾರ್ಪ್ನೆಸ್ ಇದೆ ಆ ಮರ್ಮದಲ್ಲಿ. ಎಷ್ಟೋ ಮರ್ಮಗಳು ಹಿಡನ್ ಪಾಯಿಂಟ್ಸ್ ಗಳು ಇರ್ತಾವ, ಅದನ್ನ ಹೇಳೋದಿಲ್ಲ ಸಹಜವಾಗಿ. ಯಾಕೆಂದ್ರೆ ಮರ್ಮ ಅಂದ್ರೆ ರಹಸ್ಯ ಅಲ್ವಾ, ರಹಸ್ಯವಾದ ವಿದ್ಯೆನ ರಹಸ್ಯವಾಗಿ ಇಟ್ಕೊಳ್ತಾರೆ. ತುಂಬಾ ಯೂಸ್ಫುಲ್ ಇದೆ. ನನ್ನ ಅನ್ಸಿಕೆ ಪ್ರಕಾರ ಎಲ್ಲರೂ ಕಲಿಯೋದು ಒಳ್ಳೇದು. ಇದು ನಮ್ಮ ಇಂಡಿಯನ್ ಹಳೇದು ಮೆಥಡ್. 64 ಕಲೆಗಳಲ್ಲೂ ಇದು ಒಂದು ಉತ್ತಮವಾದ ಕಲೆ, ಮತ್ತು ಅದರಲ್ಲೂ ಒಂದು ಸೇರಿದಂತ ಕಲೆ ಇದು. ಹಿಂದೆ ಇದಕ್ಕೆ ತುಂಬಾ ಹಳೆ ಇತಿಹಾಸ ಇದೆ. ಹಾಗಾಗ್ಬಿಟ್ಟು ಇದು ಕಲ್ತ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನಾಣಿ ಸರ್ ಹತ್ರ ನಾನು ಆಕ್ಚುಲಿ ಬೇರೆಯವ್ರ ಹತ್ರ ನಾನು ಮಾಡಿದಿಲ್ಲ ಅಂತಲ್ಲ, ಬಟ್ ನಾಣಿ ಸರ್ ಹತ್ರ ಹೆಂಗಿದೆ ಅಂತಂದ್ರೆ, ನಿಮಗೆ ಯಾವುದೇ ಡಿಸೀಸ್ ಆದ್ರೂ ವಿತಿನ್ 10 ಮಿನಿಟ್ಸ್ ಅಥವಾ 15 ನಿಮಿಷಗಳು ಕ್ಲಿಯರ್ ಮಾಡ್ತಾರೆ. ಆ ಎಕ್ಸ್ಪರ್ಟೈಸ್ ಬೇರೆಯವ್ರ ಹತ್ರ ನಾನು ನೋಡ್ಲಿಲ್ಲ. ನಾನು ಆಕ್ಚುಲಿ 3 ಜನತೆಗೆ ಮರ್ಮ ಮಾಡಿದ್ರು, ಇವರಷ್ಟು ಫಾಸ್ಟ್ ಮತ್ತೆ ಬೇಗ ರಿಲೀಫ್ ಕೊಡೋದು ನಾನು ಎಲ್ಲೂ ನೋಡ್ಲಿಲ್ಲ. ಹಾಗಾಗಿ ಇವ್ರ ಹತ್ರನೇ ಕಲೀರಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.